ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸರಳ ಸಂಕ್ಷಿಪ್ತ ರಾಮಾಯಣಕ್ಕೆ ಸ್ವಾಗತ. ಶ್ರೀಮದ್ ರಾಮಾಯಣವು ಅತ್ಯಂತ ಜನಪ್ರಿಯ ಭಕ್ತಿ ಕಾವ್ಯ. ಅವತಾರಿ ಪುರುಷನಾದ ಶ್ರೀರಾಮಚಂದ್ರನ ದಿವ್ಯ ಮಂಗಳ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿಗಳು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಆದರೆ 24,000 ಶ್ಲೋಕಗಳಿರುವ ಸಂಸ್ಕೃತ ಗ್ರಂಥವನ್ನು ವರ್ಷವಿರಲಿ ಆಗಾಗ ಪಾರಾಯಣ ಮಾಡುವುದು ಅತ್ಯಂತ ಕಷ್ಟ ಸಾಧ್ಯವಾದದ್ದು. ಆ ಕಾರಣದಿಂದಾಗಿ ಹಲವು ಶ್ರೇಷ್ಠ ಲೇಖಕರು ಇದನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅದನ್ನು ಕನ್ನಡದಲ್ಲಿ ಗದ್ಯ ರೂಪದಲ್ಲಿಯೂ ಒದಗಿಸಿಕೊಟ್ಟಿದ್ದಾರೆ. ಹಾಗೂ ನನ್ನಲ್ಲಿರುವ ಹಲವು ರಾಮಾಯಣ ಗ್ರಂಥಗಳ ಸರಣಿ ಕನಿಷ್ಠವೆಂದರೆ 8-10 ಪುಸ್ತಕಗಳ ಸರಣಿಯಾಗುತ್ತದೆ. ಅಷ್ಟು ಪುಸ್ತಕಗಳಿರಲಿ ಒಂದು ಪುಸ್ತಕವನ್ನು ಆಗಾಗ ಓದುವುದೇ ಕಷ್ಟ. ಹಾಗಿರುವಾಗ ಅತ್ಯಂತ ಸರಳ ಸಂಕ್ಷಿಪ್ತವಾದ ರೀತಿಯಲ್ಲಿ ಹರಿದಾಸರಾದಂತಹ ನಿವಣೆ ಗಣೇಶ ಭಟ್ಟರು ರಚಿಸಿರುವ ಈ ಕನ್ನಡ ಗದ್ಯ ಗ್ರಂಥವನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಅಥ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ಲಘು ಶ್ರೀಮದ್ ರಾಮಾಯಣ ಪಾರಾಯಣೆ ವಿನಿಯೋಗ. ಇದುವರೆಗೆ ಧ್ಯಾನ ಶ್ಲೋಕಗಳನ್ನು ಕೇಳಿದಿರಿ. ಆರಂಭದಲ್ಲಿ ವಾಲ್ಮೀಕಿಗಳ ಆಶ್ರಮಕ್ಕೆ ನಾರದರ ಆಗಮನದೊಂದಿಗೆ ರಾಮಾಯಣದ ಆರಂಭವಾಗುತ್ತದೆ. ಅಂದರೆ ರಾಮಾಯಣ ಶ್ಲೋಕ ರಚನೆಯ ಆರಂಭವಾಗುತ್ತದೆ. ಅದಕ್ಕೆ ಮುನ್ನ ವಾಲ್ಮೀಕಿಗಳು ಆ ದಿನ ಬೆಳಗಿನ ಪ್ರಾತಃನಿಕಗಳನ್ನು ಮುಗಿಸುವ ಸಲುವಾಗಿ ಗಂಗಾ ನದಿಗೆ ಹೋಗಿ ಹಿಂದಿರುಗುವ ಜಾಗದಲ್ಲಿ 2 ಕ್ರೌಂಚ ಪಕ್ಷಿಗಳು ಒಂದರೊಡನೊಂದು ಆನಂದದಿಂದ ಇರುವಾಗ ಬೇಡನೊಬ್ಬ ಒಂದು ಕ್ರೌಂಚ ಪಕ್ಷಿಯನ್ನು ಕೊಂದು ಹಾಕಿದಾಗ ಅದನ್ನು ಕಂಡು ಶೋಕದಿಂದ ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮ ಯತ್ ಕ್ರೌಂಚ ಮಿಥುನಾಧೇಕ ಮವದೇಃ ಕಾಮಮೋಹಿತ ಎಂಬ ಶ್ಲೋಕ ವಾಲ್ಮೀಕಿಗಳ ಬಾಯಿಂದ ಬರುತ್ತದೆ. ಆ ಶ್ಲೋಕದ ರೂಪವನ್ನೇ ಕಂಡು ಆಶ್ಚರ್ಯದಿಂದ ವಾಲ್ಮೀಕಿಗಳು ಚಿಂತಿಸುತ್ತಿರುವ ಆ ಸಂದರ್ಭದಲ್ಲಿ ನಾರದರು ಅವರ ಆಶ್ರಮಕ್ಕೆ ಬಂದು ಸಂಸ್ಕೃತದಲ್ಲಿ ಆದಿಶ್ಲೋಕವೆಂದೇ ಹೆಸರು ಪಡೆದಿರುವಂತಹ ಆ ಶ್ಲೋಕದ ರಚನೆ ಆದಿಕವಿಗಳಾದಂತಹ ವಾಲ್ಮೀಕಿಗಳ ಬಾಯಿಂದ ಬರುವುದಕ್ಕೂ ಕೂಡ ಅಂದು ಒಂದು ವಿಶಿಷ್ಟವಾದ ಕಾರಣವಿತ್ತು. ಏಕೆಂದರೆ ಅಂದು ನಾರದರ ಆಗಮನದಿಂದ ಆದಿಕಾವ್ಯವಾದಂತಹ ರಾಮಾಯಣದ ಸೃಷ್ಟಿಯಾಗಬೇಕಿತ್ತು. ನಾರದರು ತಪಸ್ವಿಗಳು, ವೇದಾಧ್ಯಯನ ನಿರತರು, ವಾಗ್ಮಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಆಗಿದ್ದರು. ಧರ್ಮ ಕರ್ಮ ಸಂಯೋಗದಿಂದ ಒಂದು ದಿನ ಅವರು ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಆಗಮಿಸಿದರು. ನಾರದರನ್ನು ನೋಡಿ ವಾಲ್ಮೀಕಿಗಳಿಗೆ ಪರಮಾನಂದವಾಯಿತು. ಅವರು ನಾರದರ ಆಗಮನವನ್ನು ತಮ್ಮ ಭಾಗ್ಯವೆಂದೇ ತಿಳಿದರು. ವಾಲ್ಮೀಕಿಗಳು ಎದ್ದು ಹೋಗಿ ನಾರದ ಮುನಿಗಳನ್ನು ಸ್ವಾಗತಿಸಿ ಅರ್ಘ್ಯ ಪಾದ್ಯಾದಿಗಳಿಂದ ವಿಧಿವತ್ತಾಗಿ ಸತ್ಕರಿಸಿದರು. ಸುಖಾಸೀನರಾದ ನಾರದ ಮಹರ್ಷಿಗಳು ವಾಲ್ಮೀಕಿಗಳ ಸತ್ಕಾರದಿಂದ ಸುಪ್ರೀತರಾಗಿ ವಾಲ್ಮೀಕಿಗಳಿಗೂ ಆಸೀನರಾಗುವಂತೆ ತಿಳಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು. ವಾಲ್ಮೀಕಿಗಳು ಪ್ರಸನ್ನರಾಗಿ ಕುಳಿತಿದ್ದ ನಾರದರ ಮುಖಮಂಡಲವನ್ನು ತದೇಕ ದೃಷ್ಟಿಯಿಂದ ನೋಡತೊಡಗಿದರು.
ಬಹುಕಾಲಗಳಿಂದ ಅವರ ಹೃದಯಾಂತರಾಳದಲ್ಲಿ ಹುದುಗಿ ಕುಳಿತಿದ್ದ ಪ್ರಶ್ನೆಯೊಂದು ಅವರಿಗೆ ನೆನಪಾಯಿತು. ಅವರು ವಿನಯದಿಂದ, ಮಹರ್ಷಿಗಳೇ, ತಾವು ತ್ರಿಕಾಲಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳೂ ಆಗಿದ್ದೀರಿ. ಬಹು ದಿನಗಳಿಂದ ನನ್ನ ಮನದಾಳದಲ್ಲಿ ಅಡಗಿದ್ದ ಪ್ರಶ್ನೆಯೊಂದಕ್ಕೆ ಉತ್ತರವನ್ನು ಕೊಡಬೇಕೆಂಬ ಜಿಜ್ಞಾಸೆಯಿದ್ದರೂ ತಮ್ಮಂತಹ ಜ್ಞಾನಿಗಳ ದರ್ಶನ ಭಾಗ್ಯ ಒದಗಿ ಬಂದಿರಲಿಲ್ಲ. ಅದೃಷ್ಟವಶಾತ್ ಇಂದು ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದೀರಿ. ಮಹಾತ್ಮರೇ, ಈಗ ಈ ಲೋಕದಲ್ಲಿ ಗುಣವಂತನು, ಪರಾಕ್ರಮಿಯು, ಧರ್ಮಜ್ಞನು, ಸತ್ಯವಾಕ್ಯನು, ದೃಢವ್ರತನು, ಶುದ್ಧ ಚಾರಿತ್ರ್ಯವಂತನು, ಸಕಲ ಜೀವರಾಶಿಗಳಿಗೂ ಹಿತವನ್ನುಂಟು ಮಾಡುವ ಇಚ್ಛೆಯುಳ್ಳವನು, ವಿದ್ವಾಂಸನು, ಸರ್ವಸಮರ್ಥನು, ಪ್ರಿಯ ದರ್ಶನನು, ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು, ಕ್ರೋಧವನ್ನು ಗೆದ್ದವನು, ಕಾಂತಿವಂತನು, ಅಸೂಯಾರಹಿತನು, ಕೋಪ ಬಂದರೆ ದೇವತೆಗಳನ್ನು ಭಯಗೊಳಿಸುವ ಸಮರ್ಥನೂ ಆಗಿರುವ ಮಹಾಪುರುಷನು ಯಾರಾದರೂ ಇದ್ದರೆ ಅವನ ವಿಷಯವಾಗಿ ತಿಳಿದುಕೊಳ್ಳುವ ಇಚ್ಛೆಯು, ಕುತೂಹಲವು ನನಗೆ ಉಂಟಾಗಿದೆ. ಇಂತಹ ಮಹಾಪುರುಷನು ಲೋಕದಲ್ಲಿದ್ದರೆ ಅವನನ್ನು ತಿಳಿಯುವ ಸಾಮರ್ಥ್ಯವು ತ್ರಿಲೋಕಜ್ಞಾನಿಗಳಾದ, ತ್ರಿಲೋಕ ಸಂಚಾರಿಗಳಾದಂತಹ ತಮಗೆ ಮಾತ್ರವೇ ಸಾಧ್ಯವಾದುದು. ಅಂತಹ ಶ್ರೇಷ್ಠ ಪುರುಷನಿದ್ದರೆ ನನಗೆ ತಿಳಿಸಬೇಕು ಎಂದು ವಿನಯದಿಂದ ವಾಲ್ಮೀಕಿಗಳು ನಾರದ ಮಹರ್ಷಿಗಳಲ್ಲಿ ಪ್ರಾರ್ಥಿಸಿದರು. ಆಗ ನಾರದರು, ವಾಲ್ಮೀಕಿ ಮುನಿಗಳೇ, ತಾವು ಕೇಳಿದ ಗುಣಗಳು ಒಬ್ಬನಲ್ಲೇ ಇರುವುದು ದುರ್ಲಭವೇ ಸರಿ. ಆದರೂ ಅಂತಹ ಒಬ್ಬ ಮಹಾಪುರುಷನು ಇಕ್ಷ್ವಾಕು ಕುಲದಲ್ಲಿ ಜನಿಸಿದ್ದಾನೆ. ಅವನು ರಾಮನೆಂಬ ಅಭಿಧಾನದಿಂದ ಪ್ರಖ್ಯಾತನಾಗಿದ್ದಾನೆ. ಅವನಲ್ಲಿ ನೀವು ಕೇಳಿದ ಸಕಲ ಗುಣಗಳು ಮನೆ ಮಾಡಿಕೊಂಡಿವೆ. ಅವನು ಮನಸ್ಸನ್ನು ಜಯಿಸಿದವನು, ಮಹಾಪರಾಕ್ರಮಿ, ಧೃತಿವಂತ, ಎಂದೂ ಧೃತಿಗೆಡದವನು. ಅವನ ಇಂದ್ರಿಯಗಳು ಅವನ ಹತೋಟಿಯಲ್ಲಿವೆ. ಬುದ್ಧಿವಂತನು, ನೀತಿವಂತನು, ಮಹಾವಾಗ್ಮಿ, ಶತ್ರು ನಿಗ್ರಹಿಯೂ ಆಗಿದ್ದಾನೆ. ಅವನಿಗೆ ವಿಪುಲವಾದ ಹೆಗಲುಗಳು, ಬಲಿಷ್ಠ ಬಾಹುಗಳು, ಶಂಖದಂತಹ ಕಂಠವು, ತುಂಬಿದ ಹನುಗಳು, ವಿಶಾಲವಾದ ಎದೆಯೂ ಇದೆ. ಅವನು ಆಜಾನುಬಾಹುವಾಗಿ ವಿಶಾಲವಾದ ಹಣೆಯುಳ್ಳವನಾಗಿದ್ದಾನೆ. ಅವನಲ್ಲಿ ಅತ್ಯಂತ ಶ್ರೇಷ್ಠವಾದ ಧನುಸ್ಸಿದೆ. ತನ್ನ ಧರ್ಮವನ್ನು ತಾನು ಎಂದೂ ಬಿಡದವನು. ಸಕಲ ಜೀವರಾಶಿಗಳನ್ನು ರಕ್ಷಿಸುವ ಸಾಮರ್ಥ್ಯವುಳ್ಳವನು. ವೇದಾಂಗಗಳ ಸಾರವನ್ನು ತಿಳಿದವನು. ಧನುರ್ವೇದ ನಿಷ್ಣಾತ, ಎಲ್ಲರಿಗೂ ಪ್ರಿಯನಾದವನು. ಸಮುದ್ರದಂತೆ ಗಂಭೀರನಾಗಿರುವವನು, ಹಿಮವಂತನಂತೆ ಧೈರ್ಯಶಾಲಿ, ವಿಷ್ಣುವಿನಂತೆ ಪರಾಕ್ರಮಶಾಲಿ, ಕ್ರೋಧ ಬಂದರೆ ಕಾಲಾಗ್ನಿ, ಭೂಮಿಯಂತೆ ಕ್ಷಮಾಶಾಲಿ, ಕುಬೇರನಂತೆ ದಾನಿ, ಸತ್ಯದಲ್ಲಿ ಅವನೊಬ್ಬ ಧರ್ಮದೇವತೆ ಎಂದು ರಾಮನ ಗುಣಗಳನ್ನೆಲ್ಲ ವರ್ಣಿಸುತ್ತಾ ಅವನ ದಿವ್ಯ ಮಂಗಳ ಚರಿತ್ರೆಯನ್ನು ನಾರದರು ಸಂಕ್ಷೇಪವಾಗಿ ವಿವರಿಸಿದರು. ವಾಲ್ಮೀಕಿ ಮುನಿಗಳೇ, ಆ ಮಹನೀಯನ ಜೀವನ ಚರಿತ್ರೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಇಹಪರಗಳ ಸಾಧನೆಯಾಗುವುದು ಎಂದು ಹೇಳುತ್ತಾ ಶ್ರೀರಾಮನ ಕಥೆಯನ್ನು ಮುಗಿಸಿದರು. ಶ್ರೀರಾಮನ ಆ ಕಥೆಯನ್ನು ಕೇಳಿ ವಾಲ್ಮೀಕಿಗಳಿಗೆ ಪರಮಾನಂದವಾಯಿತು. ಅವರು ತಮ್ಮ ಶಿಷ್ಯರೊಡಗೂಡಿ ಪ್ರೇಮ ಭಕ್ತಿಗಳಿಂದ ನಾರದರನ್ನು ಅರ್ಚಿಸಿದರು. ವಾಲ್ಮೀಕಿಗಳ ಅರ್ಚನೆಯಿಂದ ಸುಪ್ರೀತರಾದ ನಾರದರು ಅವರ ಅನುಮತಿಯನ್ನು ಪಡೆದು ನಾರಾಯಣನ ನಾಮ ಸಂಕೀರ್ತನೆ ಮಾಡುತ್ತಾ ತೆರಳಿದರು. ನಾರದರು ಹೇಳಿದ ಶ್ರೀರಾಮಚಂದ್ರನ ದಿವ್ಯ ಮಂಗಳ ಚರಿತ್ರೆಯು ವಾಲ್ಮೀಕಿಗಳ ಮೇಲೆ ಅದ್ಭುತ ಪ್ರಭಾವವನ್ನು ಬೀರಿತು. ಅವರು ಸ್ನಾನಾಹ್ನಿಕಗಳಿಗಾಗಿ ಆಶ್ರಮದ ಹತ್ತಿರವೇ ಹರಿಯುತ್ತಿದ್ದ ತಮಸಾ ನದಿಗೆ ಶಿಷ್ಯನಾದ ಭರದ್ವಾಜನೊಡನೆ ಹೊರಟರು. ವಾಲ್ಮೀಕಿಗಳ ಪಾಲಿಗೆ ತಮಸಾ ನದಿಯು ತಮಸಾ ತೀರ್ಥವಾಗಿತ್ತು. ಅವರು ಶಿಷ್ಯನಾದ ಭರದ್ವಾಜನಿಗೆ ಆ ನದಿಯನ್ನು ತೋರಿಸುತ್ತಾ, ಭರದ್ವಾಜ, ಈ ತಮಸಾ ತೀರ್ಥವನ್ನು ನೋಡು. ಇದರ ತಳಭಾಗದಲ್ಲಿ ಕೆಸರೇ ಇಲ್ಲ. ನಿಷ್ಕಲ್ಮಶನಾದ
ಕಿಂಚನನ ಮನಸ್ಸಿನಂತೆ ಈ ನೀರು ಎಷ್ಟು ಪ್ರಸನ್ನವಾಗಿದೆ, ನೋಡಲು ಅದೆಷ್ಟು ರಮಣೀಯವಾಗಿದೆ. ಮಗು, ಈ ಕಮಂಡಲವನ್ನು ಅಲ್ಲಿಡು, ಆ ವಲ್ಕಲವನ್ನು ನನಗೆ ಕೊಡು. ನಾನು ಈ ತಮಸಾ ತೀರ್ಥದಲ್ಲಿ ಸ್ನಾನ ಮಾಡಿ ಈಗಲೇ ಬಂದು ಬಿಡುತ್ತೇನೆ ಎಂದರು. ವಿನೀತನಾದ ಭರದ್ವಾಜನು ಗುರುಗಳ ಮಾತಿನಂತೆ ಅವರು ಹೇಳಿದಲ್ಲಿ ಕಮಂಡಲವನ್ನು ಇಟ್ಟು ವಲ್ಕಲವನ್ನು ಅವರ ಕೈಗಿತ್ತನು. ವಾಲ್ಮೀಕಿಗಳು ವಲ್ಕಲವನ್ನು ತೆಗೆದುಕೊಂಡು ತಿಂದಿತ್ತ ಸಂಚರಿಸುತ್ತಾ ಹರಿದ್ವರ್ಣ ರಂಜಿತವಾದ ಕಾನನದ ಸೊಬಗನ್ನು ನೋಡತೊಡಗಿದರು. ವೃಕ್ಷವೊಂದರಲ್ಲಿ ತಮ್ಮ ಮಧುರ ನಿನಾದದಿಂದ ಆನಂದವಾಗಿರುವ ಕ್ರೌಂಚ ಪಕ್ಷಿಗಳನ್ನು ವಾಲ್ಮೀಕಿಗಳು ಕಂಡರು. ಅವರು ನೋಡುತ್ತಿದ್ದಂತೆಯೇ ಪಕ್ಷಿಗಳ ಸಹಜ ವೈರಿಯಾದ ನಿಷಾದನೋರ್ವನು ಆ ದಂಪತಿಗಳಲ್ಲಿ ಗಂಡು ಹಕ್ಕಿಯನ್ನು ತನ್ನ ಬಾಣದಿಂದ ಹೊಡೆದು ಬಿಟ್ಟನು. ಆ ಹಕ್ಕಿಯು ವೃಕ್ಷದಿಂದ ಕೆಳಗೆ ಬಿದ್ದು ರಕ್ತದ ಮಡುವಿನಲ್ಲಿ ಪ್ರಾಣೋತ್ಕ್ರಮಣ ಸಂಕಟದಿಂದ ಹೊರಲಾಡತೊಡಗಿತು. ಹೆಣ್ಣು ಹಕ್ಕಿಯು ತನ್ನ ಪತಿಗೆ ಬಂದೊದಗಿದ ಸಂಕಷ್ಟವನ್ನು ನೋಡಿ ಆಕ್ರಂದನ ಮಾಡತೊಡಗಿತು. ಈ ದೃಶ್ಯವನ್ನು ನೋಡಿ ವಾಲ್ಮೀಕಿಗಳ ಹೃದಯವು ಕರುಣೆಯಿಂದ ಕರಗಿ ಹೋಯಿತು. ಅವರಿಗೆ ವ್ಯಾಧನು ಗಂಡು ಹಕ್ಕಿಯನ್ನು ಸಂಹರಿಸಿದುದು ಧರ್ಮವೆನಿಸಿತು. ಕೂಡಲೇ ಅವರ ಬಾಯಿಂದ ನಾನು ಈ ಮೊದಲೇ ಹೇಳಿದ ಶ್ಲೋಕದಂತೆಯೇ, ಎಲೈ ವ್ಯಾಧನೆ, ಈ ದಂಪತಿ ಕ್ರೌಂಚ ಪಕ್ಷಿಗಳಲ್ಲಿ ಕಾಮಮೋಹಿತವಾದಂತಹ ಗಂಡು ಪಕ್ಷಿಯನ್ನು ಕೊಂದು ಹಾಕಿದ ನೀನು ಬಹಳ ವರ್ಷ ಬದುಕಬೇಡ ಎಂದು ಶಾಪವಾಕ್ಯಗಳು ಹೊರಟವು. ಆಶ್ಚರ್ಯವೆಂದರೆ ಅದು 4 ಪಾದಗಳಿಂದ ಕೂಡಿ ಸಮಾಕ್ಷರಗಳಿಂದಿದ್ದು ತಂತ್ರಿ ವಾದ್ಯಗಳೊಡನೆ ಹಾಡುವಂತೆ ಛಂದೋಬದ್ಧವಾಗಿತ್ತು. ಆ ಶ್ಲೋಕದ ಅಂತರಂಗದಲ್ಲಿ ರಾಮಾಯಣದ ಕಥೆಯೇ ಇತ್ತು. ಲಕ್ಷ್ಮೀದೇವಿಗೆ ಆಶ್ರಯನಾದ ವಿಷ್ಣುವೇ ಕುಟಿಲರಾದ ರಾಕ್ಷಸ ದಂಪತಿಗಳಾದ ರಾವಣ ಮಂಡೋದರಿಯರಲ್ಲಿ ಕಾಮಮೋಹಿತನಾಗಿ ತಪ್ಪು ಮಾಡಿದ ರಾವಣನೆಂಬುವನನ್ನು ಕೊಂದು ಹಾಕಿರುವೆ. ಆದ್ದರಿಂದ ನೀನು ಬಹುವರ್ಷಗಳವರೆಗೆ ಕೀರ್ತಿಯನ್ನು ಹೊಂದಿದೆ ಎಂಬ ಅರ್ಥದಲ್ಲಿ. ಶೋಕಾರ್ಥವಾದ ಆ ಹಕ್ಕಿಯನ್ನು ನೋಡಿ ನಾನೇನು ಹೇಳಿಬಿಟ್ಟೆ, ನನ್ನ ಮಾತುಗಳು ಹೇಗೆ ಶ್ಲೋಕ ರೂಪವಾಗಿ ಹೊರಟಿತು, ಅದು ಶ್ಲೋಕವಾಗಿಯೇ ಉಳಿಯಲಿ. ಅವರು ಶಿಷ್ಯನಿಗೆ ಅದನ್ನು ಕಂಠಪಾಠ ಮಾಡಿಕೊಳ್ಳಲು ಹೇಳಿದರು. ವಿಧೇಯನಾದ ಭರದ್ವಾಜನು ಅಂತೆಯೇ ಮಾಡಿದನು. ಗುರುಗಳಿಗೆ ಸಂತೋಷವಾಯಿತು. ವಾಲ್ಮೀಕಿಗಳು ತಮಸಾ ನದಿಯಲ್ಲಿ ಸ್ನಾನ ಮುಗಿಸಿ ಆ ಶ್ಲೋಕವನ್ನೇ ಚಿಂತಿಸುತ್ತಾ ಆಶ್ರಮಕ್ಕೆ ಬಂದರು. ವಿನೀತನಾದ ಭರದ್ವಾಜನು ಕಲಶದಲ್ಲಿ ನೀರನ್ನು ತುಂಬಿಕೊಂಡು ಗುರುಗಳ ಹಿಂದೆ ಹೊರಟನು. ಧರ್ಮನಿಷ್ಠರಾದ ವಾಲ್ಮೀಕಿಗಳು ಆಶ್ರಮವನ್ನು ಪ್ರವೇಶಿಸಿ ಒಂದೆಡೆ ಸುಖಾಸನದಲ್ಲಿ ಕುಳಿತು ತತ್ವಚಿಂತನೆಗೆ ತೊಡಗಿದರು. ಅವರ ಮನಸ್ಸನ್ನು ಮಾತ್ರ ಆ ಶಾಪವಾಕ್ಯವೇ ತುಂಬಿಕೊಂಡಿತ್ತು. ಆ ಸಮಯಕ್ಕೆ ಸರಿಯಾಗಿ ಮಹಾ ತೇಜಸ್ವಿಯೂ ಲೋಕದೊಡೆಯನೂ ಆದ ಬ್ರಹ್ಮದೇವನು ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದನು. ಅವನನ್ನು ನೋಡಿ ಪರಮವಿಸ್ಮಿತರಾದ ಮುನಿಗಳು ತಕ್ಷಣವೇ ಎದ್ದು ನಿಂತು ಅಂಜಲಿಬದ್ಧರಾಗಿ ಕ್ಷಣಕಾಲ ಶಿರಬಾಗಿ ನಿಂತು ಬಿಟ್ಟರು. ನಂತರ ಬ್ರಹ್ಮದೇವನನ್ನು ಪಾದ್ಯಾರ್ಘ್ಯಗಳಿಂದ ಸತ್ಕರಿಸಿ ಕುಶಲ ಪ್ರಶ್ನೆಯನ್ನು ಮಾಡಿದರು. ವಾಲ್ಮೀಕಿಗಳ ಸತ್ಕಾರದಿಂದ ಸಂತುಷ್ಟನಾದ ಬ್ರಹ್ಮದೇವನು ತಾನು ಆಸನವನ್ನು ಅಲಂಕರಿಸಿ ವಾಲ್ಮೀಕಿಗಳಿಗೂ ಕುಳಿತುಕೊಳ್ಳಲು ಹೇಳಿದನು. ಇಷ್ಟೆಲ್ಲ ಸತ್ಕಾರ ಮಾಡುತ್ತಿದ್ದರೂ ವಾಲ್ಮೀಕಿಗಳ ಮನಸ್ಸು ಕ್ರೌಂಚ ಪ್ರಕರಣವನ್ನೇ ಚಿಂತಿಸುತ್ತಿತ್ತು. ಅವರ ಮನದಲ್ಲಿ ಆ ಶಾಪ ಶ್ಲೋಕವಾದಂತಹ ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮ ಕ್ರೌಂಚ ಮಿಥುನಾಧೇಕ ಮಮದಿ ಕಾಮಮೋಹಿತ ಎಂಬ ಶ್ಲೋಕವನ್ನು ಪದೇ ಪದೇ ಮೆಲುಕು ಹಾಕತೊಡಗಿದರು. ಆಗ ಬ್ರಹ್ಮದೇವನು, ಮಹರ್ಷಿ, ನಿಮ್ಮ ಬಾಯಿಂದ ಬಂದುದು ಕೇವಲ ಶಾಪವಾಕ್ಯವಾಗಿರದೆ ಛಂದೋಬದ್ಧವಾದ ಶ್ಲೋಕವೇ ಆಗಿದೆ. ಆ ವಾಣಿಯು ನನ್ನ ಇಚ್ಛೆಯಂತೆ ನಿಮ್ಮ ಮುಖಮಂಡಲದಿಂದ ಹೊರಟಿದೆ. ಋಷಿಸತ್ತಮರೇ, ಈ ಶ್ಲೋಕದ ಅಂತರಾರ್ಥವು ನಾರದರು ನಿಮಗೆ ಈಗಾಗಲೇ ಹೇಳಿರುವಂತಹ ಕಥಾನಕವೇ ಆಗಿದೆ.
ಆದ್ದರಿಂದ ನೀವು ರಾಮನ ಸಮಗ್ರ ಕಥೆಯನ್ನು ನಾರದರು ಹೇಳಿದಂತೆ ಬರೆಯಿರಿ. ನಿಮಗೆ ಸೀತಾರಾಮರ ದಿವ್ಯ ಮಂಗಳ ಚರಿತ್ರೆಯು ಯಥಾವತ್ತಾಗಿ ಅಂತರಂಗದಲ್ಲಿ ಗೋಚರಿಸಲಿ. ಅವಿದಿತವಾದದ್ದನ್ನೆಲ್ಲ ಅವಿದಿತ ಅಂದರೆ ಯಾರಿಗೂ ತಿಳಿಯದೇ ಇರುವುದೆಲ್ಲ ನಿಮಗೆ ವಿದಿತವಾಗಲಿ, ತಿಳಿಯುವಂತಾಗಲಿ. ನಿಮ್ಮ ಕಾವ್ಯದಲ್ಲಿ ಕಿಂಚಿತ್ತು ಅನೃತ ಅಂದರೆ ಎಲ್ಲೂ ಸಹ ಸುಳ್ಳು ಬಾರದೇ ಇರಲಿ. ಮನೋರಮವೂ ಪುಣ್ಯವೂ ಆದ ರಾಮ ಕಥೆಯನ್ನು ಶ್ಲೋಕ ರೂಪದಲ್ಲಿ ಬರೆಯಿರಿ. ನೀವು ಬರೆದ ರಾಮಾಯಣ ಕಥೆಯು ಈ ಭೂಮಂಡಲದಲ್ಲಿ ಪರ್ವತಗಳು ನದಿಗಳು ಇರುವವರೆಗೂ ಪ್ರಚಾರದಲ್ಲಿರಲಿ. ಎಲ್ಲಿಯವರೆಗೂ ಈ ಕಥೆಯು ಭೂಮಿಯಲ್ಲಿ ಇರುವುದೋ ಆವರೆಗೂ ನೀವು ನನ್ನ ಲೋಕದಲ್ಲಿ ವಾಸ ಮಾಡುವಿರಿ ಎಂದು ಹೇಳಿ ಬ್ರಹ್ಮದೇವನು ಅಂತರ್ಧಾನನಾದನು. ಇತ್ತ ವಾಲ್ಮೀಕಿಗಳು ಭರದ್ವಾಜನು ಈ ಘಟನೆಯಿಂದ ವಿಸ್ಮಿತರಾದರು. ಎಲ್ಲ ಶಿಷ್ಯರೊಡಗೂಡಿ ಆ ಮಾನಿಷಾದ ಎಂದು ಆರಂಭವಾಗುವ ಶ್ಲೋಕವನ್ನು ಪುನಃ ಪುನಃ ಹೇಳತೊಡಗಿದರು. ವಾಲ್ಮೀಕಿಗಳಿಗೆ ಆ ಶ್ಲೋಕವನ್ನು ಪಠಿಸಿ ಪಠಿಸಿ ಈ ರೂಪದಿಂದಲೇ ಸಂಪೂರ್ಣ ಶ್ರೀರಾಮನ ಕಥಾನಕವನ್ನು ಬರೆಯಬೇಕೆನಿಸಿತು. ವಾಲ್ಮೀಕಿಗಳು ಶುದ್ಧಾಚಮನವನ್ನು ಮಾಡಿ ಪೂರ್ವವಾಗಿ ಹರಡಿದ ದರ್ಬೆಗಳ ಮೇಲೆ ನಿಂತು ನಾರದರು ಹೇಳಿದ ರಾಮಾಯಣವನ್ನು ಮತ್ತೆ ಮತ್ತೆ ನೆನೆಸಿಕೊಂಡರು. ಆಗ ಅವರಿಗೆ ಶ್ರೀರಾಮನು ಮಾತಾಡಿದುದು, ನಕ್ಕಿದ್ದು, ಓಡಾಡಿದ್ದು ಇತ್ಯಾದಿ ರಾಮನ ಜೀವನದ ಘಟನೆಗಳೆಲ್ಲ ಸಂಪೂರ್ಣವಾಗಿ ಧ್ಯಾನಗೋಚರವಾಯಿತು. ವಾಲ್ಮೀಕಿಗಳು ರಾಮಾಯಣವನ್ನು ರಚಿಸಿದಾಗ ಶ್ರೀರಾಮನು ಅಯೋಧ್ಯೆಯ ರಾಜನಾಗಿದ್ದನು. ರಾಮಾಯಣ ಕಾವ್ಯದಲ್ಲಿ ಒಟ್ಟು 24,000 ಶ್ಲೋಕಗಳು, 7 ಕಾಂಡಗಳು, 500 ಸರ್ಗಗಳು ಇವೆ. ರಾಮಾಯಣವನ್ನು ಬರೆದು ಮುಗಿಸಿದರೂ ಅದನ್ನವನು ತನ್ನದಾಗಿಸಿಕೊಂಡು ಹೃದಯಂಗಮವಾಗಿ ಹಾಡಿ ಎಲ್ಲರನ್ನೂ ರಂಜಿಸುವ ಸಾಮರ್ಥ್ಯಶಾಲಿಗಳು ಯಾರಿರುವರು ಎಂದು ಚಿಂತಿಸತೊಡಗಿದರು. ಅದೇ ಸಮಯಕ್ಕೆ ಸರಿಯಾಗಿ ಮುನಿವೇಷಧಾರಿಗಳಾದ ಕುಶಲವರು ನಿತ್ಯದಂತೆ ಬಂದು ವಾಲ್ಮೀಕಿಗಳ ಚರಣಗಳಿಗೆ ನಮಿಸಿದರು. ಕುಶಲವರು ಧರ್ಮಿಷ್ಠರು, ಕೀರ್ತಿಶಾಲಿಗಳು ಆಗಿದ್ದರು. ಇಬ್ಬರು ಅವಳಿ ಸಹೋದರರು, ಉತ್ತಮ ಕಂಠ ಸೌಷ್ಠವವುಳ್ಳವರು, ಅಲ್ಲದೆ ತಮ್ಮ ಆಶ್ರಮದಲ್ಲಿಯೇ ಬೆಳೆಯುತ್ತಿದ್ದಾರೆ. ವಾಲ್ಮೀಕಿಗಳಿಗೆ ಆ ಬಾಲಕರನ್ನು ನೋಡಿ ಆನಂದವಾಯಿತು. ಕುಶಲವರು ಸಂಪೂರ್ಣ ವೇದಾಧ್ಯಯನವನ್ನು ಮಾಡಿದವರು, ಸಂಗೀತ ಶಾಸ್ತ್ರ ಪರಿಣಿತರು. ವೇದದ ಸಾರಭೂತವಾದ ರಾಮಾಯಣವನ್ನು ಪ್ರಚುರಪಡಿಸಲು ವಾಲ್ಮೀಕಿಗಳು ಅವರನ್ನೇ ಪರಿಗ್ರಹಿಸಿದರು. ಅಂದಿನಿಂದಲೇ ಲವಕುಶರಿಗೆ ರಾಮಾಯಣದ ಪಾಠವನ್ನು ಮಾಡತೊಡಗಿದರು. ಗಂಧರ್ವ ಶಾಸ್ತ್ರವನ್ನು ಮೊದಲೇ ಕಲಿತಿದ್ದ ಕುಶಲವರು ವೀಣೆಯನ್ನು ನುಡಿಸಿಕೊಂಡೇ ರಾಮಾಯಣವನ್ನು ಹಾಡತೊಡಗಿದರು. ಅವರು ಹಾಡುತ್ತಿದ್ದರೆ ವಾಲ್ಮೀಕಿಗಳ ಕಂಗಳಿಗೆ ರಾಮನ 2 ಪ್ರತಿಬಿಂಬಗಳಂತೆ ಕಾಣುತ್ತಿದ್ದರು. ಶ್ಲೋಕಗಳನ್ನು ಕರಗತ ಮಾಡಿಕೊಂಡರು. ವಾಲ್ಮೀಕಿಗಳಿಗೆ ಪರಮಾನಂದವಾಗಿತು. ತನ್ನ ರಚನೆ ಸಾರ್ಥಕವೆನಿಸಿತು. ಲವಕುಶರು ಋಷಿವಾಟಗಳಲ್ಲಿ, ಬ್ರಾಹ್ಮಣ ಸಮೂಹದಲ್ಲಿ, ಸಾಧು ಸಂತರ ಸಮ್ಮುಖದಲ್ಲಿ ರಾಮಾಯಣವನ್ನು ಮನೋಜ್ಞವಾಗಿ ಹಾಡುತ್ತಿದ್ದರು. ಅವರ ಮಧುರವಾದ ರಾಮಾಯಣ ಗಾನವನ್ನು ಆಸ್ವಾದಿಸಿ ಋಷಿಗಳು ಆನಂದಭರಿತರಾದರು. ಅವರ ಕಂಗಳಿಂದ ಆನಂದ ಭಾಷ್ಪಗಳು ಉದುರಿದವು. ಎಲ್ಲರೂ ಲವಕುಶರನ್ನು ಕೊಂಡಾಡಿದರು. ಆಗ ಒಬ್ಬ ಋಷಿಯು ಸಂತೋಷವನ್ನು ತಡೆಯಲಾರದೆ ಆ ಬಾಲಕರಿಗೆ ಉಡುಗೊರೆಯನ್ನಿತ್ತನು. ಕೆಲವರು ಕೃಷ್ಣಾಜಿನವನ್ನು, ಮತ್ತೆ ಕೆಲವರು ಮೌಂಜಿಯನ್ನು, ಮತ್ತೆ ಕೆಲವರು ಕಮಂಡಲವನ್ನು, ಮತ್ತೊಬ್ಬರು ಔದುಂಬರದಿಂದ ಮಾಡಿದ ಮಣೆಯನ್ನು, ಮಗದೊಬ್ಬರು ಜಪಮಾಲೆಯನ್ನು ಕೊಟ್ಟರು. ಋಷಿಗಳೆಲ್ಲ ಬಾಲಕರಿಗೆ ದೀರ್ಘಾಯುಷಿಗಳಾಗಿದೆ ಎಂದು ಮನಸ್ಸ ಆಶೀರ್ವದಿಸಿದರು. ಅವರು, ಮಕ್ಕಳೇ, ನೀವು ಗಾನ ಕೋವಿದರು, ವಾಲ್ಮೀಕಿಗಳ ರಚನೆಯು ಅದ್ಭುತವಾಗಿದೆ ಎಂದು ಕೊಂಡಾಡಿದರು. ಬಾಲಕರ ಕೀರ್ತಿಯು ಹರಡುತ್ತಾ ಹರಡುತ್ತಾ ಅಯೋಧ್ಯೆಯನ್ನು ಮುಟ್ಟಿತು. ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ಲವಕುಶರ ಕೀರ್ತಿಯನ್ನು ಜನರು ಕೊಂಡಾಡತೊಡಗಿದರು. ಬಾಲಕರ ಕೀರ್ತಿ ಶ್ರೀರಾಮನ ಕಿವಿಯವರೆಗೂ ಹೋಯಿತು.
ಒಂದು ದಿನ ಬಾಲಕರು ಶ್ರೀರಾಮನ ದೃಷ್ಟಿಗೂ ಗೋಚರವಾದರು. ಅವನು ಆ ಮಕ್ಕಳನ್ನು ಕರೆಸಿ ರಾಜಸಭೆಯಲ್ಲಿ ಹಾಡಲು ವ್ಯವಸ್ಥೆ ಮಾಡಿದನು. ದೈವಿ ತೇಜಸ್ಸಿನಿಂದ ಕೂಡಿದ ಬಾಲಕರು ವಾಲ್ಮೀಕಿ ರಚಿತವಾದ ರಾಮಾಯಣವನ್ನು ಮಧುರತಮವಾಗಿ ಹಾಡತೊಡಗಿದರು. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಮಚಂದ್ರಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.